ಸ್ಟ್ರೈಟ್ ಫಾರ್ವರ್ಡ್ ಕತೆ ಇರಬೇಕು. ಇದೇನ್ ಗುರು ಡಬ್ಬಾ ಮೂವಿ, ಸ್ಕ್ರೀನ್ ಪ್ಲೇ ಶುಡ್ ಹ್ಯಾವ್ ಬಿನ್ ಬೆಟರ್. ಇವತ್ತು ಟಾಕ್ಸಿಕ್ ಚಿತ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಜನರಿಗೆ ಡಿಫ್ರೆಂಟಾಗಿ ಏನಾರು ಟ್ರೈ ಮಾಡಿದ್ರೆ ಇಷ್ಟ ಆಗಲ್ಲ. ಅವ್ರಿಗೆ ಏನಿದ್ರು ಡಮಾಲ್ ಡಿಮಿಲ್ ಅಂತ ಹೊಡಿಬೇಕು ಒಂದು, ಇನ್ನೊಂದು ಸ್ಟ್ರೈಟ್ ಫಾರ್ವರ್ಡ್ ಕತೆ ಇರಬೇಕು. ಲಾಸ್ಟಲ್ಲಿ ಒಂದು ಟ್ವಿಸ್ಟು, ಫಾರ್ ಎಕ್ಸಾಂಪಲ್ ಹೀರೋ ಬ್ರದರೇ ಏನಾದರೂ ವಿಲನ್ನು ಅದು ಲಾಸ್ಟಲ್ಲಿ ಗೊತ್ತಾದರೆ ಅದನ್ನು ಹೂ ಅಂತ ಎತ್ಕೊಂಡು ಮುದ್ದಾಡ್ಬಿಡ್ತಾರೆ. ನಮ್ಮ ಲ್ಯಾಂಗ್ವೇಜ್ ಅಂತ ಅಲ್ಲ, ಎಲ್ಲ ಲ್ಯಾಂಗ್ವೇಜ್ ಮೂವಿನೂ ನಮ್ಮವ್ರು ಯಾರ್ಯಾರು ನೋಡ್ತಾರೋ ಈ ಥರ ಏನಾರು ಇದ್ಬಿಟ್ರೆ ಸ್ಟ್ರೈಟ್ ಫಾರ್ವರ್ಡ್ ಮೂವಿ ಎಲ್ಲರೂ ಕೊಂಡಾಡ್ಬಿಡ್ತಾರೆ. ಅದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್, ನಮ್ಮ ಕನ್ನಡದ ಹೆಮ್ಮೆ, ಒಂದು ಡಿಫ್ರೆಂಟ್ ಲೆವೆಲಿಗೆ ತೊಗೊಂಡೋಗಿ ಮೂವಿ ಮಾಡಿದ್ರೆ ಇದೇನು ಗುರು ಡಬ್ಬಾ ಮೂವಿ, ಏನು ಗುರು ಇದು ಚೆನ್ನಾಗೇ ಇಲ್ಲ, ಏನೂ ಅರ್ಥನೇ ಆಗಲ್ಲ ಅಂತಾರೆ. ಫಸ್ಟ್ ಆಫ್ ಆಲ್ ಯಶ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ವೀಕೆಂಡ್ ವಿತ್ ರಮೇಶಲ್ಲಿ ಯಾವ ರೇಂಜಿಗೆ ಮಾತಾಡಿದ್ದಾರೆ ಅಂದರೆ ಅದೇ ಮಾತು ಮೇಲೆ ನಿಂತಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗೋ ಥರ ಮಾಡಿದ್ದಾರೆ. ಆ್ಯಂಡ್ ನಾವು ಕನ್ನಡಿಗರಾಗಿ ನಮ್ಮ ಕನ್ನಡ ಮೂವಿನ ಒಂದ್ಸಲಿ ಯಾರೋ ನೋಡ್ಬಿಟ್ಟು ಸಪೋರ್ಟ್ ಮಾಡಬೇಕೇ ಹೊರತು ಯಾರ್ಯಾರೋ ರಿವ್ಯೂಸ್ ಕೊಡೋರನ್ನ ನೋಡಿ ಮೂವಿ ಅಳಿಬಾರ್ದು. ರಿವ್ಯೂಸ್ ನೋಡಿ ಕೇಳಿ, ಆದರೆ ನೀವು ಮೂವಿ ನೋಡಿಬಿಟ್ಟು ನಿಮಗೆ ಏನು ಅನ್ನಿಸ್ತು ಅಂತ ನೀವು ಮನವರಿಕೆ ಮಾಡ್ಕೋಬೇಕು. ಯಾರೋ ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಆ ಮೂವಿ ನೋಡದೇ ಇರಬಾರ್ದು. ನಾವು ಒಂದ್ಸಲಿ ಮೂವಿ ನೋಡಿ ಹಿಂಗೆ ಅನಿಸುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಒಂದು. ಆ್ಯಂಡ್ ಟಾಕ್ಸಿಕ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಕರೆಕ್ಟಾಗಿ ಹಾಕಿದ್ದಾರೆ. VFX ವರ್ಕ್ಡ್ ವೆರಿ ಫೈನ್ ಅಂತ ಹೇಳಬೇಕು. ಮ್ಯೂಸಿಕ್ ಬಗ್ಗೆ ಹೇಳಿಲ್ಲ ಅಂದರೆ ಯಾವ ಮೂವಿನೂ ಕಂಪ್ಲೀಟ್ ಆಗಲ್ಲ. ಸೊ ರವಿ ಬಸ್ರೂರ್ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ, ಎಸ್ಪೆಷಲಿ BGMs ಸಕ್ಕದಾಗಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಸಿನಿಮಾಟೋಗ್ರಫರ್ ಕೂಡ ಅಷ್ಟೇ ಸೂಪರಾಗಿ ಸೆರೆ ಹಿಡಿದಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಫೈಟ್ ಸೀನ್ಸಲ್ಲಿ ಮಾತ್ರ ಸಕ್ಕದಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಎಡಿಟರ್ ಅಷ್ಟು ಅಂದರೆ ಟೆರಿಫಿಕ್ ಜಾಬ್. KGF ಅಲ್ಲಿ ಯಾರು ಎಡಿಟ್ ಮಾಡಿದ್ರು ಅವರೇ ಅನಿಸುತ್ತೆ. ಆ್ಯಂಡ್ 5 ಲೀಡ್ ಕ್ಯಾರೆಕ್ಟರ್ಸ್, KR ಅಡ್ವಾಣಿ, ಹುಮಾ ಕುರೇಶಿ, ನಯನತಾರ, ತಾರಾ ಸುತಾರಿ ಆ್ಯಂಡ್ ರುಕ್ಮಿಣಿ ವಸಂತ್ ಹ್ಯಾವ್ ಜಸ್ಟಿಫೈಡ್ ದೇ ರೋಲ್ ಅಂತ ಹೇಳಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟು, ಒಬ್ಬೊಬ್ರು ಒಂದೊಂದು ಎಮೋಷನ್ಸ್ ಸಕ್ಕದಾಗಿ ತೋರಿಸಿದ್ದಾರೆ. ಫಸ್ಟ್ KR ಅಡ್ವಾಣಿ ಎಲ್ಲರ ಮುಂದೆ ನಕ್ಕೊಂತ ಇದ್ರು ಒಳಗೆ ಒಂದು ನೋವು ಇರುತ್ತೆ. ಸೊ ಆ ಎಮೋಷನ್ಸ್ ಸಕ್ಕದಾಗಿ ತೋರಿಸಿದ್ದಾರೆ. ಹುಮಾ ಕುರೇಶಿ ಇವನ್ ಹರ್ ಆ್ಯಕ್ಟಿಂಗ್ ಆಲ್ಸೋ ಸ್ಟ್ಯಾಂಡರ್ಡ್ ಅಂತ ಹೇಳಬೇಕು. ಆ ಆಕ್ರೋಶ, ಆ ನೋವು, ಆ ಖುಷಿ ಎಲ್ಲ ಸಕ್ಕದಾಗಿ ಬ್ಲೆಂಡ್ ಮಾಡಿ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ನಯನತಾರ ಗಂಗಾ ಫುಲ್ ಸಟಲ್ಲು, ಲೇಡಿ ಸೂಪರ್ ಸ್ಟಾರ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ನನಗೆ ಗೊತ್ತಾಯಿತು. ಪ್ರೊಟೆಕ್ಟಿವ್ ಸಿಸ್ಟರ್ ಪಾತ್ರ ಮಾಡಿದ್ದಾರೆ ಅಂತ ಹೇಳಬೇಕು. ತಾರಾ ಸುತಾರಿಯಾ ಕೂಡ ಅಷ್ಟೇ ಒಂಥರ ರೆಕ್ಲೆಸ್ ಕ್ಯಾರೆಕ್ಟರ್. ಸ್ಟಾರ್ಟಿಂಗಲ್ಲಿ ಫನ್ ಗೋಯಿಂಗು, ಏನು ಬಗೆದು ತಲೆ ಕೆಡಿಸ್ಕೊಡಲ್ಲ. ಅದಾದಮೇಲೆ ವೆನ್ ಶಿ ಮೀಟ್ಸ್ ರಾಯ ಅವಳ ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ರುಕ್ಮಿಣಿ ವಸಂತ್ ಕೂಡ ಅಷ್ಟೇ ಸೆಕೆಂಡ್ ಹಾಫಲ್ಲಿ ಬರ್ತಾನೆ. ಒಂದು ಮಗುನ ಯಾವ ರೇಂಜಿಗೆ ಇಷ್ಟಪಡ್ಬೋದು, ಆ ಮಗುಗೆ ಏನಾರು ಆಗ್ಬಿಡತ್ತೆ ಅಂತ ಆ ಆ್ಯಂಗರು, ಆ ಫಿಯರ್ ತೋರಿಸೋದಿದೆಯಲ್ಲ, ಸೊ ಅದೆಲ್ಲ ಸಖತ್ತಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಆ್ಯಂಡ್ ಲಾಸ್ಟಲ್ಲಿ ರಾಯ ಆ್ಯಂಡ್ ಟಿಕೆಟ್ ಪಾತ್ರದಲ್ಲಿ ಮಾಡಿರೋ ಯಶ್ ಆ್ಯಕ್ಟಿಂಗ್ ಮಾತ್ರ ಸೂಪರ್, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ವಿ ಶುಡ್ ಬಿ ಪ್ರೌಡ್ ದಟ್ ಈಸ್ ಅವರ್ ಆ್ಯಕ್ಟರ್, ಈಸ್ ನಮ್ಮ ಕನ್ನಡ ಆ್ಯಕ್ಟರ್ ಅಂತ ಪ್ರೌಡಾಗಿ ಹೇಳ್ಕೊಬೋದು. ಏನಕ್ಕಂದರೆ ಆ ಪೋರ್ಟ್ರೇ ಮಾಡೋದು ಇದೆಯಲ್ಲ, ಎಮೋಷನ್ಸ್, ಡಿಫ್ರೆಂಟ್ ಎಮೋಷನ್ಸು ಅಷ್ಟು ಸುಲಭದ ಮಾತಲ್ಲ. ಈ ಮೂವಿಯಲ್ಲಿ ಡೈಲಾಗ್ಸ್ ಮಾತ್ರ ಸಕ್ಕದಾಗಿದೆ, ಒಂಥರ ಮಜಾ ಕೊಡುತ್ತೆ. ಕ್ರಿಸ್ಪಾಗಿ ಒಂದೊಂದು ಲೈನರ್ಸ್ ಹೊಡಿತಾರೆ, ಅದಂತೂ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಥಿಂಗ್ಸ್ ವಿಚ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅದು ಹೇಳ್ಬೋದು. ಸ್ಕ್ರೀನ್ ಪ್ಲೇ ಶುಡ್ ಹ್ಯಾವ್ ಬೀನ್ ಬೆಟರ್. ಫುಲ್ ಮೂವಿ ತೊಗೊಂಡ್ರೆ 3 hours ಮೇಲಿದೆ, ಅದನ್ನು ನಾವು ಕರೆಕ್ಟಾಗಿ 20 to 30 minutes ಸ್ಟ್ರಿಮ್ ಮಾಡಿ ಒಂದು ಅರೌಂಡ್ 2 hours 45 minutes ಮೂವಿ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಮೂವಿ. ನಮ್ಮವ್ರಿಗೆ ಶತ್ರು ಅಂತ ಹೇಳ್ತಾರಲ್ಲ, ಅದು 100% ಸತ್ಯ. ಕನ್ನಡದವ್ರು ಆಗ್ಬಿಟ್ಟು ಈ ಕನ್ನಡ ಸಿನಿಮಾನ ಅಟ್ಲೀಸ್ಟ್ ಒಂದ್ಸಲಿ ನೋಡಿ, ನಿಮ್ಗೆ ಇಷ್ಟ ಆಗತ್ತೋ ಬಿಡತ್ತೋ ಸೆಕೆಂಡರಿ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ದುಡ್ಡು ಕೊಟ್ಟೆ ನೋಡೋದು, ಸೊ ದೇ ಹ್ಯಾವ್ ಆಲ್ ದ ರೈಟ್ಸ್ ಟು ಟಾಕ್. ಬಟ್ ಹಂಗಂತ ಹೇಳ್ಬಿಟ್ಟು ನೋಡದೆ ರಿವ್ಯೂ ಕೊಡಬೇಡಿ, ನೋಡ್ಬಿಟ್ಟು ಮಾತಾಡಿ. ಮೂವಿ ಮನಸ್ಪೂರ್ವಕವಾಗಿ ನನಗೆ ಇಷ್ಟ ಆಗಿರೋದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಜೈ ಸ್ಯಾಂಡಲ್ವುಡ್.